5ರಿಂದ 10 ನಿಮಿಷ ಸಾಕು. ಪಾಲಕ್ನಿಂದ ಈ ಪರೋಟಾನ ಮಾಡ್ಬೋದು. ರೊಟ್ಟಿ ಮತ್ತು ಪಲ್ಯ ತಿಂದು ಬೇಜಾರಾಗಿತ್ತಂತಂದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಪಾಲಕ್ ಪರೋಟ ಮಾಡ್ಲಿಕ್ಕೆ ಭಾಳ ಏನು ಸಾಮಗ್ರಿಗಳು ಬೇಕಾಗಿಲ್ಲ. ಮನೆಯೊಳಗಿರುವಂಥ ಸಾಮಗ್ರಿಗಳು ಸಾಕು. 1 ಕಟ್ ಪಾಲಕನ್ನು, ಒಂದು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕಡಲೆ ಹಿಟ್ಟು, ಉಪ್ಪು ಖಾರ ಇದ್ದರೆ ಸಾಕು. ಪಾಲಕ್ ಪರೋಟನ ರುಚಿ ರುಚಿಯಾಗಿ ನಾವು ಮಾಡ್ಕೋಬೋದು. ನಾನಿಲ್ಲಿ 1 ಕಟ್ ಪಾಲಕನ್ನು ನೀಟಾಗಿ ತೊಳೆದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಸೈಡ್ ಇಟ್ಕೊಂಡೇನಿ. 1 ಟೊಮೆಟೊನು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ. 1 ಹಸಿಮೆಣ್ಸಿನ್ಕಾಯನ್ನು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ. ನಮಗೆ ಬೇಕಂದರೆ 2 ಆದರೂ ನಾವು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಕೆಂಪು ಖಾರನ ಯೂಸ್ ಮಾಡತ್ತೀನಿ, ಹೀಗಾಗಿ 1 ಮೆಣಸಿನ್ಕಾಯಿ ಅಷ್ಟು ನಾನು ತೊಗೊಳತ್ತೀನಿ. ಕಟ್ ಮಾಡ್ಕೊಂಡಿದ್ದು ಪಾಲಕ್, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಆಮೇಲೆ 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ಕಡಲೆ ಹಿಟ್ಟು ಹಾಕಿದ ಮೇಲೆ ಉಪ್ಪು, ಖಾರ, ಅರಿಶಿನ, ಅಜ್ವಾನ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನಮಗೆ ಪರೋಟ ತಟ್ಲಿಕ್ಕೆ ತೆವಿ ಮೇಲೆ ತಟ್ಲಿಕ್ಕೆ ಬರೋ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಒಂದು ಹಂಚಿಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡ ಪರೋಟ ಬೇಕೋ ಅಷ್ಟು ಎಣ್ಣೆನ ಸವರ್ಕೊಂಡು ಪರೋಟನ ತೆವಿ ಮೇಲೆ ಹಾಕ್ಲಿಕ್ಕೆ ನಾವು ಒಂದು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಂದು ಬಟ್ಟೆನಾದರೂ ತೊಗೊಂಡು ಯೂಸ್ ಮಾಡ್ಕೋಬೋದು. ಇವಾಗ ತೆವಿ ಮೇಲೆ ಹಾಕಿದ ತಕ್ಷಣ ಸುತ್ತ ರೌಂಡ್ ಸೈಡ್ ಏನಿರುತ್ತಲ್ಲ ಎಣ್ಣೆನೂ ಹಾಕ್ಕೊಂಡು ನೀಟಾಗಿ 2 ಕಡೆನೂ ಬೇಯಿಸ್ಕೋಬೇಕು. ನಾವಿಲ್ಲಿ ಪರಾಟಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು, ಬಟ್ ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡಿಲ್ಲ. ಇವಾಗ ನಾವು ಪಾಲಕ್ ಬಜ್ಜಿ ಮಾಡ್ತೀವಲ್ಲ ಅದು ಫ್ಲೇವರ್ ಒಳಗೆ ಇದೆ ನಮ್ಮ ಪಾಲಕ್ ಪರಾಟ ಬರ್ತೈತಿ. ಪಾಲಕ್ ಪರಾಟನ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು. ಮೇಲ್ಗಡೆ ಕಪ್ಪು ಕಪ್ಪು ಬರಬೇಕು, ಆ ಥರ ನಾವು ಬೇಯಿಸ್ಕೋಬೇಕು. ಮೇಲ್ಗಡೆ ಕಪ್ಪು ಕಪ್ಪು ಯಾಕೆ ಬರಬೇಕು ಅಂತಂದ್ರೆ ಹಸಿ ವಾಸನೆ ಹೋಗೋ ಹಂಗೆ ನಾವು ಇದನ್ನು ಬೇಯಿಸ್ಕೋಬೇಕು. ಸೌಟ್ಲೆ ಸ್ವಲ್ಪ ಮೇಲ್ಗಡೆ ಜಾಸ್ತಿ ಒತ್ತಿ ಬೇಯಿಸ್ಕೋಬೇಕು. ಸ್ವಲ್ಪ ಮೇಲ್ಗಡೆ ಶೇಂಗಾ ಚಟ್ನಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರು ನಡಿತೈತಿ. ಇಲ್ಲ ಅಂತಂದ್ರೆ ನಾವು ಹಂಗೆ ಪರೋಟಕ್ಕೆ ಶೇಂಗಾ ಚಟ್ನಿ ಮೊಸರನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಕೊಬ್ಬರಿ ಚಟ್ನಿನೂ ಯೂಸ್ ಮಾಡ್ಕೋಬೋದು. ಕೊಬ್ಬರಿ ಚಟ್ನಿನೂ ಇಲ್ಲ ಅಂತಂದ್ರೆ ಕೆಂಪು ಖಾರ, ಮೊಸರು, ಶೇಂಗಾ ಚಟ್ನಿ ಇದಕ್ಕೆ ಕಾಂಬಿನೇಷನ್ನ ಮಸ್ತಾಗಿರ್ತೈತಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.